ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ವರ್ಷಿತಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಂಬೆಹಣ್ಣು ಕೆಡಬಾರ್ದ, ಒಂದು ಸಲ ಹೀಗೆ ಮಾಡಿ 1 ತಿಂಗಳವರೆಗೂ ನೀವು ಹೇಗೆ ಇಟ್ಟಿರ್ತೀರೋ ಹಾಗೆ ಇರುತ್ತೆ. ಯಾವ ರೀತಿ ನಾವು ಸ್ಟೋರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ನಿಂಬೆಹಣ್ಣು ನಮ್ಮ ಮೈದನ್ನ ತೊಗೊಬಂದಿದ್ರು, ಅವ್ರ ಫ್ರೆಂಡ್ ಕೊಟ್ಟಿದ್ರು ಅಂತ ಸ್ವಲ್ಪ ಉಪ್ಪಿನಕಾಯಿಗೆ ಹಾಕಿಟ್ಟಿಟ್ಕೊಂಡಿದ್ದೀನಿ. ಅಲ್ಲೇ ಇನ್ನೊಂದು ಸ್ವಲ್ಪ ಇದ್ವು, ಒಂದು 6-7. ಅದನ್ನು ನಾವು ಯಾವ ರೀತಿ 1 ತಿಂಗಳಾದರೂ ಕೆಡಬಾರ್ದು ಅಂತ ಸ್ಟೋರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಿಂಬೆಹಣ್ಣಿಂದು ನೀರಿನ ಅಂಶ ಇದ್ದರೆ ಎಲ್ಲ ಒಂದು ಬಟ್ಟೆಯಲ್ಲಿ, ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಬಿಡಿ. ನೆಕ್ಸ್ಟು ಒಂದೊಂದೇ ನಿಂಬೆಹಣ್ಣು ತೊಗೊಂಡು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಅಂದರೆ ಅಡುಗೆ ಎಣ್ಣೆನ ಈ ರೀತಿ ಸವರ್ತಾ ಹೋಗಬೇಕು. ಸಿಂಪಲ್ಲಾಗಿ ಈ ರೀತಿ ಸವರ್ತಾ ಹೋದರೆ ಯಾವುದೇ ರೀತಿ ಕೆಡಲ್ಲ. ಯಾವ ರೀತಿ ಇಡಬೇಕು ಸ್ಟೋರ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಎಲ್ಲ ನಿಂಬೆಹಣ್ಣಿಗೂ ಇದೇ ರೀತಿ ಈ ರೀತಿ ಹಚ್ಕೋಬೇಕು. ಎಣ್ಣೆನ ಸ್ವಲ್ಪನೇ ಸವರ್ಕೊಂಡ್ರೆ ಸಾಕು. 2 ಬೆಳ್ಳುಳ್ಳಿ ತೊಗೊಂಡು ಈ ರೀತಿಯೇ ಎಲ್ಲ ನಿಂಬೆಹಣ್ಣಿಗೂ ಮಾಡ್ಕೋಬೇಕು. ಈಗೆಲ್ಲ ನಿಂಬೆಹಣ್ಣು ಹಚ್ಕೊಂಡಿದ್ದಾಗೈತೆ ಎಣ್ಣೆನ. ಇವಾಗ ನಾವೇನು ಮಾಡಬೇಕು ಅಂದರೆ ಒಂದು ವೈಟು ಕವರ್ನ ತೊಗೋಬೇಕು. ಈ ರೀತಿ ಕವರ್ ತೊಗೊಂಡ್ಬಿಟ್ಟು ಅದರೊಳಗೆ ಎಲ್ಲ ನಿಂಬೆಹಣ್ಣನ್ನು ಒಂದೊಂದಾಗೆ ಈ ರೀತಿ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಇದನ್ನು ಕವರ್ನ ಈ ರೀತಿ ಕಟ್ಕೋಬೇಕು. ಈ ರೀತಿ ಕಟ್ಕೊಂಡಿದ್ದಾದಮೇಲೆ ಫ್ರಿಜ್ನಲ್ಲಿ ಇಡಬೇಕು. ಅಂದರೆ ಫ್ರೀಝರಿಗೆ ಇಟ್ಟರೆ ಫ್ರಿಜ್ಜಲ್ಲಿ ಯಾವುದೇ ರೀತಿ ನಿಂಬೆಹಣ್ಣು ಕೆಡಲ್ಲ, ಕಪ್ಪು ಕೂಡ ಆಗಲ್ಲ. ನಾವು ಯಾವ ರೀತಿ ಇಟ್ಟಿರ್ತೀವಿ ಅದೇ ರೀತಿ ಫ್ರೆಶ್ ಆಗಿರುತ್ತೆ, ಆದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಫ್ರೀಝರ್ಗೆ ಇಟ್ಟಿರೋದ್ರಿಂದ. ಯಾವ ರೀತಿ ಫ್ರೀಝರ್ಗೆ ಇಡೋದು ಅಂತ ನೋಡೋಣ ಬನ್ನಿ. ಫ್ರೀಝರ್ ಇಟ್ಟಾದಮೇಲೆ ಯಾವ ರೀತಿ ಇರುತ್ತೆ, ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಈ ರೀತಿ ಫ್ರೀಝರ್ಗೆ ಇಟ್ಟರೆ ಆಯಿತು ನೋಡಿ. ಈ ರೀತಿ ಇಟ್ಬಿಟ್ಟು ನಾವು ಕ್ಲೋಸ್ ಮಾಡಿದ್ರೆ ಆಯಿತು. ನೆಕ್ಸ್ಟು ಫ್ರೀಝರ್ಗೆ ಇಟ್ಟಿರೋದ್ರಿಂದ ಈ ರೀತಿ ಗಟ್ಟಿಯಾಗಿರುತ್ತೆ. ಈ ರೀತಿ ಒಂದು ಬೌಲ್ ತೊಗೊಂಡು ಅದರೊಳಗೆ ನಿಂಬೆಹಣ್ಣ ಹಾಕ್ಬಿಟ್ಟು ನಾವು ಅಡುಗೆಗೆ ಬಳಸೋದ್ರಿಂದ ಅದು ಗಟ್ಟಿಯಾಗಿರೋದು ಸಾಫ್ಟ್ ಆಗುತ್ತೆ. ಮಾಮೂಲಿ ನಾವು ಯಾವ ರೀತಿ ಅಡುಗೆಗೆ ಬಳಸ್ತೀವಿ ಆ ರೀತಿ ಬಳಸ್ಬೋದು. ನಾವು ಇನ್ನೇನು ಅಡುಗೆ ಮಾಡ್ತಾಯಿದ್ದೀವಿ ಇನ್ನೂ ಅರ್ಧ ಗಂಟೆ ಮುಂಚೆ ನೀರಲ್ಲಿ ಹಾಕಿಟ್ಬಿಟ್ರೆ ಸಾಕು, ಬೇಗನೆ ಸಾಫ್ಟ್ ಆಗುತ್ತೆ, ನಾವು ಅಡುಗೆಗೆ ಬಳಸ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.